ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ. ದರೋಡೆ ಮರ್ಡರು ಮೊದಲೇ ಗೊತ್ತಾದ್ರೆ ಬಿಡೋದೇ ಇಲ್ಲ. ಬಿಜೆಪಿ ಆರೋಪಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಟಾಂಟ್ ಮಾಡಿದ್ದಾರೆ. ಬ್ಯಾಂಕ್ ದರೋಡೆ ಆಗುವಾಗ ಸೆಕ್ಯೂರಿಟಿ ಗಾರ್ಡ್ ಇರಲಿಲ್ಲ. ಬೀದರ್ನಲ್ಲಿ ಎಟಿಎಂ ಹಣ ದರೋಡೆ ವೇಳೆ ಆರ್ಮ್ ಗಾರ್ಡ್ ಇರಲಿಲ್ಲ. ಕೆಲ ನ್ಯೂನ್ಯತೆ ಇರೋದ್ರಿಂದ ಹೀಗಾಗಿದೆ. ಇದೇ ಕಾರಣಕ್ಕೆ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅನ್ನೋಕ್ಕಾಗಲ್ಲ. ಬಿಜೆಪಿಯವರ ಕಾಲದಲ್ಲಿ ಆದ ಪ್ರಕರಣದ ಅಂಕಿಅಂಶವನ್ನ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಪಾಪ ಬಿಜೆಪಿಯವರು ಎಲ್ಲವನ್ನ ಮರ್ತಿರಬೇಕು, ಸಂದರ್ಭ ಬಂದ್ರೆ ಎಲ್ಲ ಅಂಕಿಅಂಶ ಬಿಚ್ಚಿಡ್ತೇನೆ ಅಂತ ಇದೇ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವ್ಯವಸ್ಥೆ ಕರ್ನಾಟಕದಲ್ಲಿ ಬಹಳ ಚೆನ್ನಾಗಿದೆ. ಮರ್ಡರ್ಗಳಾಗಿ ಆಗ್ತದೆ, ಬ್ಯಾಂಕ್ ದರೋಡೆ ಆಗ್ತದೆ, ಇವೆಲ್ಲ ಆಗೋದನ್ನು ನಾವು ಮೊದಲೇ ನಮಗೆ ಗೊತ್ತಾಗ್ಬಿಟ್ರೆ ಅದನ್ನು ಆಗಕ್ಕೆ ಬಿಡೋದಿಲ್ಲ. ಆದರೆ ಇದು ಆಗುವಂಥ ಸಂದರ್ಭದಲ್ಲಿ ಅಲ್ಲಿ ಲ್ಯಾಪ್ಸಸ್ಗಳೇನಿರುತ್ತೆ ಅದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಈಗ ನೋಡಿ, ಅವರು ಬೀದರ್ನಲ್ಲಿ ಆ ಬ್ಯಾಂಕಿಗೆ ಹಣ ATMಗೆ ಹಾಕುವಾಗ ಅದು ಅವರು ಆರ್ಮ್ಡ್ ಗಾರ್ಡು ಇರ್ತಾರೆ ಪ್ರತಿ ದಿವಸ. ಅವತ್ತು ಆರ್ಮ್ಡ್ ಗಾರ್ಡ್ ಇಲ್ಲ. ಇವರು ಎಚ್ಚರಿಕೆ ವಹಿಸ್ಕೋಬೇಕಾಗಿತ್ತು. ಅದು ಆ ರೀತಿ ಆಗಿದೆ. ಬ್ಯಾಂಕ್ ದರೋಡೆ ಆಗಿದೆ ಅಂತ ಹೇಳಿದ್ರೆ ಬ್ಯಾಂಕ್ ದರೋಡೆ ಆಗುವಾಗ ಅಲ್ಲಿ ಸೆಕ್ಯೂರಿಟಿ ಗಾರ್ಡೇ ಇರಲಿಕ್ಕಿಲ್ಲ. ಈ ರೀತಿ ಎಲ್ಲ ಲ್ಯಾಪ್ಸಸ್ಗಳಿರುತ್ತೆ. ಅದನ್ನೇ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಹೇಳೋದು ಸರಿ ಇಲ್ಲ ಅಂತ ನನಗನ್ಸುತ್ತೆ. ನಾನು ಅಂಕಿಅಂಶ ಕೊಡ್ತೇನೆ. ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಎಲ್ಲೆಲ್ಲಿ ಇಂತಹ ಘಟನೆಗಳಾಯಿತು ಅದೆಲ್ಲ ಅಂಕಿಅಂಶಗಳನ್ನು ಸಂದರ್ಭ ಬಂದಾಗ ಕೊಡ್ತೀನಿ. ಪಾಪ ಬರ್ತಿದ್ದಾರೆ BJPಯವರು.